ಇನ್ನು ನೂತನ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಗೆ ಕಸರತ್ತು ಮುಂದುವರೆದಿದೆ. ನೂತನ ಅಧ್ಯಕ್ಷರ ಆಯ್ಕೆಗೆ ಹುಡುಕಾಟ ಮಾಡ್ತಾ ಇದ್ದೀವಿ ಅಂತ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಒಬ್ಬರು ಸ್ಥಾನ ಬಿಟ್ಟ ಮೇಲೆ ಮತ್ತೊಬ್ಬರು ಬರಲೇಬೇಕು. ಮುಂಬರುವ ಚುನಾವಣೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಆಯ್ಕೆ ಮಾಡ್ತೀವಿ. ಚುನಾವಣೆಗೆ 2 ವರ್ಷ ಇದೆ, ಶೀಘ್ರದಲ್ಲೇ ಆಯ್ಕೆ ಮಾಡ್ತೀವಿ. ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗುವ ನಾಯಕ ಬೇಕು, ಅದರ ಆಯ್ಕೆಯಾಗತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಇವ್ರು ಬಿಟ್ಟ ಮೇಲೆ ಇನ್ನೊಬ್ಬರು ಬರಲೇಬೇಕು. ನಾವೆಲ್ಲ ಸರ್ಚ್ ಮಾಡ್ತಾ ಇದ್ದೇವೆ. ಒಳ್ಳೆಯವ್ರನ್ನ ನೋಡಿ ಮತ್ತು ಕಾಂಬಿನೇಷನ್ ನೋಡಿ ಮಾಡಬೇಕಾಗ್ತದೆ. ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟೋ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಈ ಒಂದು ನಮಗೆ ಕೇವಲ ಈಗ 24 ತಿಂಗಳಿರೋದ್ರಿಂದ ಭಾಳ ಸ್ಪೀಡ್ವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ಹುಡುಕಬೇಕು. ಅವ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡ್ತಕ್ಕಂಥ ಜನನೂ ಕೂಡ ಇರಬೇಕಾಗ್ತದೆ. ಇದು ಡಿಕೆ ಶಿವಕುಮಾರ್ ದಶಕಗಳ ಪರಿಶ್ರಮಕ್ಕೆ ಫಲ ಸಿಗ್ತಾ ಇದೆ. ಡಿಕೆಶಿ ಸಿಎಂ ಆಗ್ತಾ ಇರೋದು ನಮಗೆ ಮತ್ತಷ್ಟು ಶಕ್ತಿ ಸಿಕ್ಕಿದೆ ಅಂತ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ 200 ಬಸ್ ವ್ಯವಸ್ಥೆ ಮಾಡ್ತಾ ಇದ್ದೇವೆ, 20,000 ಜನ ಕರೆದೊಯ್ಯೋದಕ್ಕೆ ಸಿದ್ಧತೆ ಅಂತ ಸಿಪಿ ಯೋಗೇಶ್ವರ್ ಹೇಳ್ತಾ ಇದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತಿದ್ದಾರೆ ಯೋಗೇಶ್ವರ್. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಯ್ಕೆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ನಿಮ್ಮ ಜಿಲ್ಲೆಯ ಶಾಸಕರಾದಂಥ ಡಿಕೆ ಶಿವಕುಮಾರ್ ಅವರು ಇವತ್ತು ಸಿಎಂ ಆಗ್ತಿದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗ ನಿಮಗೆಲ್ಲ ಗೊತ್ತಾ ಇದೆ, ಕಳೆದ ಸರ್ಕಾರ ಬಂದ ಅವಧಿಯಿಂದನೂ ಕೂಡ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವರು ಹೈಕಮಾಂಡ್ ಮುಂದೆ ವಾದವನ್ನು ಮಂಡಿಸ್ತಾಯಿದ್ರು. ಪಕ್ಷದ ವರಿಷ್ಠರು ಈಗ ಅವ್ರಿಗೊಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಮುಂದಿನ ಅವಧಿಗೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ಇವತ್ತು ಸಂಜೆ ಆಯ್ಕೆ ಮಾಡ್ತೀವಿ. ಅವರು CLP ನಾಯಕರಾಗಿ ಆಯ್ಕೆ ಆಗ್ತಾರೆ. ಆಯ್ಕೆ ಆದಮೇಲೆ ಸ್ವಾಭಾವಿಕವಾಗಿ ಇನ್ನೊಂದು 2-3 ದಿವಸದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ನಮ್ಮ ಜಿಲ್ಲೆಗೆ ಒಂದು ಖುಷಿ ಇದೆ, ಅವರು ಮುಖ್ಯಮಂತ್ರಿ ಆಗಿ ಜಿಲ್ಲೆಯ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಭಾಳಷ್ಟು ವಿಚಾರಗಳನ್ನ ನಾವು ಮುಂದೆ ಇಟ್ಕೊಂಡಿದ್ದೀವಿ. ನಮ್ಮ ಅನುಭವದ ಆಧಾರದ ಮೇಲೆ ನನ್ನ ತಾಲೂಕಿಗೆ ಆಗಬೇಕಾದಂಥ ಕೆಲಸ ಕಾರ್ಯಗಳು ಪಟ್ಟಿ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ತಾಲೂಕಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳು ಪೆಂಡಿಂಗ್ ಇವೆ. ಚನ್ನಪಟ್ಟಣಕ್ಕೆ UGD ಸ್ಯಾಂಕ್ಷನ್ ಆಗಿದೆ, UGD ಕೆಲಸ ಆಗಬೇಕು, ಬಸ್ ಸ್ಟ್ಯಾಂಡ್ ಆಗಬೇಕು, ರಸ್ತೆಗಳ ಅಗಲೀಕರಣ ಆಗಬೇಕು. ನಾನು ಮೊದಲೇ ಹೇಳಿದಾಗ ಒಂದಷ್ಟು ಕೆರೆಗಳು ಕಟ್ಟಬೇಕು ನಮ್ಮ ತಾಲೂಕಲ್ಲಿ. ಇನ್ನೊಂದು 4-5 ಕೆರೆಗಳು ಕೆಲವು ಕಡೆ ಅಂತರ್ಜಲ ಕುಸಿತೋಗಿದೆ, ಕಟ್ಟಬೇಕು. ಪೈಪ್ಲೈನ್ ಆಗಬೇಕು, ನೀರಾವರಿ ಯೋಜನೆ ಮತ್ತು ಇನ್ನಿತರ ಎಲ್ಲ ಕಾಮಗಾರಿಗಳನ್ನು ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಮುಖ್ಯಮಂತ್ರಿ ಆಗೋಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ತಾಲೂಕಿನ ಕೆಲವು ಭಾಗದಲ್ಲಿ ಹಿಂದೆ ಶಾಸಕರಾಗಿದ್ದರು. ಅವರು ಸಾತ್ನೂರಿಂದ ಶಾಸಕರಾಗಿದ್ದಾಗ ಹಾಗೆ ಅವ್ರು ನಮ್ಮ ತಾಲೂಕಿನ ಬಗ್ಗೆ ಎಲ್ಲ ಮಾಹಿತಿ ಇದೆ. ಅಭಿವೃದ್ಧಿ ದೃಷ್ಟಿಯಿಂದ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಒತ್ತಾಸೆಗೆ ನಿಂತ್ಕೋತಾರೆ, ನಮಗೆಲ್ಲ ಸಹಕಾರ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಸರ್, ಅವ್ರ ಸಂಪುಟದಲ್ಲಿ ನೀವೇನಾದರೂ ಸಚಿವರಾಗುವಂಥ ಚಾನ್ಸಸ್ ಸಿಕ್ಕಿದ್ರೆ ಯಾವ ಖಾತೆ ಆಯ್ಕೆ ಮಾಡ್ಕೋತೀರಾ? ಸಚಿವರಾಗುವಂಥ ಆಕಾಂಕ್ಷೆ ಇದ್ದೀರಾ? ಇಲ್ಲ, ನಾನು ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೀನಿ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ. ಇವತ್ತು ಕೂಡ ಸ್ಪಷ್ಟಪಡಿಸ್ತೀನಿ. ನನಗೆ ಇರ್ತಕ್ಕಂಥ ಅವಧಿಯಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡಿಕೊಟ್ರೆ ನನಗೆ ಸಚಿವನಾದಷ್ಟೇ ಖುಷಿ ಆಗ್ತದೆ. ಹಾಗಾಗಿ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ಸರ್, ನಿಮ್ಮ ಚುನಾವಣೆಯಲ್ಲಿ ಅವ್ರ ಚುನಾವಣೆಗೂ ಹೆಚ್ಚಾಗಿ ನಿಮ್ಮ ಚುನಾವಣೆಯಲ್ಲಿ ಪ್ರಚಾರ ಮಾಡಿದರು ಮತ್ತು ಕ್ಷೇತ್ರದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದರು. ಹಾಗಾಗಿ ಚನ್ನಪಟ್ಟಣ ಅಂತಂದರೆ ಡಿಕೆ ಶಿವಕುಮಾರ್ ಒಂದು ರೀತಿ ಪ್ರೀತಿ ಇದೆ. ಹಾಗಾಗಿ ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಇಂಡಸ್ಟ್ರೀಸು ಆ ಥರದ್ದು ಏನಾದರೂ ದೊಡ್ಡ ಮಟ್ಟದ ಯಾವುದಾದ್ರೂ ನಿರೀಕ್ಷೆ ಇದೆಯಾ? ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಯಾವುದು ಇಂಡಸ್ಟ್ರಿ ಬರಲಿಕ್ಕೆ ಅಲ್ಲಿ ಯಾವುದು ಲ್ಯಾಂಡ್ ಇಲ್ಲ. ಎಲ್ಲ ಇರಿಗೇಷನ್ ಆಗೋಗಿರೋದ್ರಿಂದ ನಮ್ಮದೆಲ್ಲ ಕೃಷಿ ಆಧಾರಿತವಾದಂಥ ಜಾಗ. ನಮ್ಮ ತಾಲೂಕಲ್ಲಿ ಅಷ್ಟು ಯಾವುದು ಭೂಮಿಯ ಲಭ್ಯತೆ ಇಲ್ಲ. ಇನ್ನು ಅಕ್ಕಪಕ್ಕ ರಾಮನಗರದಲ್ಲಿ ಅಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಕಡೆ ಅವರು ಡೆವಲಪ್ ಮಾಡಲಿ, ಸಮಗ್ರ ಅಭಿವೃದ್ಧಿಗೆ ಒಂದು ಪ್ಲ್ಯಾನ್ ಮಾಡ್ತೀವಿ. ಹಾಗಾಗಿ ನಾವೆಲ್ಲರೂ ಸೀನಿಯರ್ ಶಾಸಕರುಗಳಿದ್ದೀವಿ. ಅಭಿವೃದ್ಧಿ ದೃಷ್ಟಿಯಿಂದ ನಾವು ಏನು ಬೇಕೋ ಅದೆಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ಬದ್ಧವಾಗಿದ್ದೀವಿ. ನಮಗೇನು ಖುಷಿ ಅಂದರೆ ಈ ಒಂದು ಜಿಲ್ಲೆಗೆ ಭಾಳ ವರ್ಷಗಳ ನಂತರ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಗೆ ಅದೊಂದು ಖುಷಿಯ ವಿಚಾರ. ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ನಾವೆಲ್ಲ ಆಗಾಗಲೇ ಒಂದಷ್ಟು ಚರ್ಚೆ ಮಾಡಿದ್ದೀವಿ. ಮತ್ತು ಕೆಲಸ ಕಾರ್ಯಗಳಿಗೆ ವೇಗ ಸಿಗುತ್ತೆ, ಬೇಗ ಕೆಲಸ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಮದು. ಸರ್, ಒಟ್ಟಿನಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಿದ್ದಾರೆ, ಯಾವ ರೀತಿ ಪದಗ್ರಹಣಕ್ಕೆ ಸಿದ್ಧತೆಗಳು ನಡೀತಿದೆ?
ಈಗ ನಮ್ಮ ತಾಲೂಕಿಂದ 30,000-40,000 ಜನ ಬರಲಿಕ್ಕೆ ರೆಡಿ ಇದ್ದಾರೆ. ಈಗಾಗಲೇ ಬಸ್ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಮುಖಂಡರುಗಳು ಎಲ್ಲ ಕಡೆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನಮಗೆ ಬೆಂಗಳೂರು ಹತ್ತಿರ, ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆಯವರು, ಹಾಗಾಗಿ ಒಂದು 60-70 ಕಿಲೋಮೀಟ್ರ್ ದೂರ ಎಷ್ಟು ಜನ ಬೇಕಾದ್ರೂ ಬರಲಿಕ್ಕೆ ಸಿದ್ಧವಾಗಿದ್ದಾರೆ. ವಾಲಂಟಿಯರ್ಗೆ ಜನ ಉತ್ಸುಕವಾಗಿದ್ದಾರೆ. ಅವರು ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸ್ತಾರೆ. ರಾಮನಗರದಿಂದ ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.